ಶಾಂತಿ ಸೌಹಾರ್ದತೆ ಮತ್ತು ಸಾಮರಸ್ಯವನ್ನು ಒಗ್ಗೂಡಿಸುವ ಸಲುವಾಗಿ ಈ ಒಂದು ಇಫ್ತಾರ್ ಕೂಟವನ್ನು ಆಟೋ ರಾಜ ಕನ್ಮಾರ್ ಯೂನಿಯನ್ ಆಯೋಜಿಸಿದೆ. ಸೌಹಾರ್ದತೆಯಿಂದ ನಾವು ಒಂದು ಇಫ್ತಾರ್ ಕೂಟ ಮಾಡಿದ್ದೇವೆ. ನಾವು ಕಳೆದ ಬಾರಿ ನಾವು ಮುಡಿಪು ಜಂಕ್ಷನ್ನಲ್ಲಿ ನಾವು ಇಫ್ತಾರ್ ಕಾರ್ಯಕ್ರಮ ಮಾಡಿದ್ದೇವೆ. ಆದರೆ ಇಲ್ಲಿ ನಮ್ಮ ಊರಿನವರಿಗೆ ಯಾವುದೇ ರೀತಿ ತೊಂದರೆ ಆಗಲಿಲ್ಲ. ಒಳ್ಳೆ ನಮ್ಮ ಊರಿನವರು ಬಂದು ಹಿಂದೂ ಬಾಂಧವರು ಬಂದು ಅವರೇ ಇಲ್ಲಿ ಇದು ಬೇಕಾಗುವ ರೀತಿಯಲ್ಲಿ ಎಲ್ಲ ಸವಲತ್ತು ಮಾಡಿ ನಮಗೆ ಒಳ್ಳೆ ರೀತಿಯಲ್ಲಿ ಇಲ್ಲಿ ಇಫ್ತಾರ್ ಕಾರ್ಯಕ್ರಮ ಮಾಡಿದೆ. ಆದರೆ ಹೊರಗಿನ ಜನರು ಸೋಷಿಯಲ್ ಮೀಡಿಯಾದಲ್ಲಿ ಏನೆಲ್ಲ ಕಿಚ್ಚಿ ನಮ್ಮ ಸೌಹಾರ್ದತೆಯನ್ನು ಕಂಡು ಅದರ ಹೊಟ್ಟೆಗಿಚ್ಚಾಗಿ ಇವರು ಸೌಹಾರ್ದ ಇಷ್ಟು ಒಳ್ಳೆಯ ಕಾರ್ಯಕ್ರಮವನ್ನು ಅವರು ಏನೆಲ್ಲ ಕಿಚ್ಚಿ ಮಾಡಿದ್ದಾರೆ. ಅದಕ್ಕೆ ನನ್ನ ಮೇಲೆ ಕಂಪ್ಲೇಂಟ್ ಆಗಿ ಈ ವರ್ಷ ಇಫ್ತಾರ್ ಕಾರ್ಯಕ್ರಮ ಮಾಡದಾಗಿ ಮಾಡಿದ್ದಾರೆ. ಆದರೂ ನಮ್ಮ ಹಿಂದೂ ಬಾಂಧವರು ಹೇಳಿದ್ದಾರೆ, ನಾವು ಯಾವಾಗಲೂ ಸೌಹಾರ್ದತೆ ಇರ್ತೇವೆ, ಈ ವರ್ಷ ಇನ್ನೂ ಇದು ಗ್ರ್ಯಾಂಡಾಗಿ ಮಾಡುವ, ನಾವು ಒಟ್ಟಿಗಿಂದ ಹಿಂದೂ ಸಹೋದರರು ಸಹ ಒಳ್ಳೆಯ ಸಹಾಯಧನವನ್ನು ನೀಡಿ ಎಲ್ಲ ನಮ್ಮ ರಿಕ್ಷಾ ಚಾಲಕರ ಮತ್ತು ಎಲ್ಲ ಸ್ಥಳೀಯರ ಸಹಾಯದಿಂದ ಇಷ್ಟು ದೊಡ್ಡ ಒಂದು ಇಫ್ತಾರ್ ಕಾರ್ಯಕ್ರಮ ಮಾಡಲಾಗಿದೆ. ನನಗೆ ಖುಷಿ ಆಗ್ತದೆ ಅಂತ ಹೇಳಿದರೆ, ಈ ಆಟೋ ರಾಜಕುಮಾರಲ್ಲಿ ಇದನ್ನು ಇವತ್ತಿನ ವ್ಯವಸ್ಥೆಯನ್ನು ಎಲ್ಲ ಧರ್ಮದವರು ಮಾಡ್ತಾರೆ. ಕೇವಲ ಇಫ್ತಾರ್ ಕೂಟದಲ್ಲಿ ಪಾಲ್ಗೊಳ್ಳುವುದು ಮಾತ್ರವಲ್ಲದೆ ಅದನ್ನು ಈ ಇವತ್ತಿನ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು, ಸರ್ಬತ್ ವ್ಯವಸ್ಥೆ ಆಗಿರ್ಬೋದು, ಫ್ರೂಟ್ಸ್ ಕಟ್ ಮಾಡುವ ವ್ಯವಸ್ಥೆ ಆಗಿರ್ಬೋದು, ಎಲ್ಲವನ್ನ ಎಲ್ಲ ಧರ್ಮದವರು ಒಟ್ಟು ಸೇರಿ ಮಾಡೋದು ಅತ್ಯಂತ ಸಂತೋಷದ ವಿಚಾರ. ಕಳೆದ ವರ್ಷ ನಾವು ಇಲ್ಲಿ ಮುಡಿಪು ಜಂಕ್ಷನಲ್ಲಿ ಮಾಡಿದ್ದೇವೆ. ಸ್ವಲ್ಪ ಪ್ರಾಬ್ಲಮ್ ಆಯಿತು. ಅದಕ್ಕೆ ಈ ವರ್ಷ ಇನ್ನೂ ಅದಕ್ಕಿಂತ ಜಾಸ್ತಿ ಗ್ರ್ಯಾಂಡಾಗಿ ಮಾಡಲಿಕ್ಕೆ ನಾವು ತೀರ್ಮಾನಿಸಿ ಇವತ್ತೊಂದು 2000 ಜನರ ಒಂದು ಇಫ್ತಾರ್ ಕೂಟವನ್ನು ಏರ್ಪಡಿಸಿದ್ದೇವೆ. ಇನ್ನು ಮುಂದಿನ ವರ್ಷ ಇನ್ನೂ ಕೂಡ ಜಾಸ್ತಿ ಗ್ರ್ಯಾಂಡಾಗಿ ಮಾಡಬೇಕೆಂದು ನಿರ್ಧಾರ ಒಳಗೊಂಡಿದ್ದೇವೆ. ಎಲ್ಲರನ್ನು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರನ್ನು ಇನ್ವೈಟ್ ಮಾಡಿದ್ದೇವೆ. ಸರ್ವ ಧರ್ಮ ಬಾಂಧವರಿಗೂ ಆಹ್ವಾನಿಸಿದ್ದೇವೆ. ಎಲ್ಲರೂ ಇದಕ್ಕೆ ಬೆಂಬಲವನ್ನು ನೀಡಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಇಫ್ತಾರ್ ಕೂಟವನ್ನು ಬಹಳ ವಿಜೃಂಭಣೆಯಿಂದ ಹಾಗೆ ಬೃಹತ್ ಮಟ್ಟದಲ್ಲೇ ನಾವು ಆಯೋಜಿಸಿದ್ದೇವೆ. ಆದರೆ ಈ ಬಾರಿ ನಾವು ಹಾಲಲ್ಲೇ ಮಾಡುವ ತೀರ್ಮಾನ ತೆಗೆದುಕೊಂಡಿದ್ವು. ಸ್ಥಳೀಯ ಸರ್ವ ಧರ್ಮದ ಸಹೋದರರ ಒತ್ತಾಯ ಮೇರೆಗೆ ಮತ್ತೆ ನಾವು ಮುಡಿಪಿನಲ್ಲೇ ಮಾಡಿದ್ದೇವೆ. ಖಾಸಗಿ ಜಾಗ ಆದರೂ ಕೂಡ ಖಾಸಗಿ ಜಾಗದ ಮಾಲೀಕರು ಕೂಡ ನಮ್ಮದೇ ಜಾಗದಲ್ಲಿ ಮಾಡಿ ಎಂದು ಪ್ರೋತ್ಸಾಹಿಸಿದ ಕಾರಣಕ್ಕಾಗಿ ನಾವು ಮತ್ತೆ ಇವತ್ತು ಮುಡಿಪು ಜಂಕ್ಷನ್ನಲ್ಲೇ ಮಾಡಿದ್ದೇವೆ. ಕಳೆದ ಬಾರಿಯ ಇಂಥ ಒಂದು ರಾಡಿ ಎಬ್ಬಿಸಿದ ಪ್ರಯತ್ನದಲ್ಲಿ ನಮ್ಮ ಜೊತೆ ಇಲ್ಲಿನ ಸರ್ವ ಧರ್ಮದ ಜನರು, ಸರ್ವ ಪಕ್ಷದ ಜನರು ಕೂಡ, ಹೆಚ್ಚಾಗಿ BJP ಪಕ್ಷದ ನಾಯಕರುಗಳು ಕೂಡ ನಮ್ಮ ಜೊತೆ ನಮ್ಮ ಬೆಂಬಲಕ್ಕೆ ನಿಂತಿದ್ದರು ಎನ್ನುವುದು ನಮಗೆ ಮತ್ತಷ್ಟು ಹೆಮ್ಮೆ, ಮತ್ತಷ್ಟು ನಮಗೆ ಪ್ರೋತ್ಸಾಹವನ್ನು ಕೊಟ್ಟಿದೆ. ಈ ಬಾರಿ ಮತ್ತಷ್ಟು ವಿಜೃಂಭಣೆಯಿಂದ ನಾವು ಮಾಡ್ತಾ ಇದ್ದೇವೆ. ಆಟೋ ರಾಜ್ಯ ಕನ್ಮಾರ್ ಆಯೋಜಿಸಿರುವಂಥ ಒಂದು ಸೌಹಾರ್ದಯುತವಾದಂಥ ಒಂದು ಇಫ್ತಾರ್ ಕೂಟ ಒಳ್ಳೆಯ ಒಂದು ಕಾರ್ಯಕ್ರಮ. ಎಲ್ಲ ಜನರಿಗೆ ಒಂದು ಒಳ್ಳೆಯ ಸಂದೇಶ ಕೊಡುವಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನನ್ನ ಸಹೋದ್ಯೋಗಿಗಳಾಗಲಿ ಎಲ್ಲ ರೀತಿಯ ಎಲ್ಲರೂ ಬಂದು ಈ ಕಾರ್ಯಕ್ರಮ ಪಾಲ್ಗೊಂಡು ಒಂದು ಯಶಸ್ವಿಯಾಗಿ ನಡೆಸ್ಕೊತಾ ಇದ್ದಾರೆ. ಆಟೋ ಮಾಲಕರ ಮತ್ತು ಚಾಲಕರ ಒಂದು ಸೌಹಾರ್ದ ಕೂಟ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ಮುಡಿಪು ಪ್ರದೇಶದಲ್ಲಿ ಮಾಡಿದ್ರಿಂದ ಬಹಳಷ್ಟು ಜಾತ್ಯತೀತ ಬಂಧುತ್ವ ಮತ್ತು ಭಾತೃತ್ವದ ಒಂದು ಸಂಕೇತವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ಆಟೋ ರಾಜ ಕನ್ಮಾರ್ ಇವರಿಂದ ನಡೀತದೆ. ಇದು ನಾವು ಹಿಂದೂಗಳು ಕೂಡಿ ಮಾಡುವಂಥ ಕಾರ್ಯಕ್ರಮ. ಇವತ್ತು ಜಾತಿ ಮಧ್ಯೆ ಕೆಲವೊಂದು ವೈಪರೀತ್ಯ ಬರುವಂಥ ಸಂದರ್ಭದಲ್ಲಿ ಇಂಥ ಕಾರ್ಯಕ್ರಮದಿಂದ ಜನ ನೋಡಿ ಯಾರು ಇದರಲ್ಲಿ ಜಾತಿ ಮತ್ತು ಮತ ಇದರಲ್ಲಿ ಒಂದು ಸಂಘಟನೆ ಇರ್ತದೆ. ಈ ಸಂಘಟನೆಗೆ ಇದೊಂದು ಪಾಠ, ಇದೊಂದು ಮಾದರಿ. ಇಂಥ ಮಾದರಿಯಾದ ಕಾರ್ಯಕ್ರಮ ಈ ಭಾಗದಲ್ಲಿ ಆದರೆ ಇನ್ನೂ ಜನಗಳ ಸ್ನೇಹ ಸಂಪರ್ಕ ಜಾಸ್ತಿ ಆಗ್ತದೆ. ನನ್ನ ರಿಕ್ಷಾ ಮಾಲಕದ ಎಲ್ಲ ಬಂಧುವರ್ಗದವರಿಗೆ ನಾನು ಈ ಸಂದರ್ಭದಲ್ಲಿ ನಿಮ್ಮ ಕಷ್ಟ ಮತ್ತು ಕಷ್ಟಕ್ಕೆ ಸ್ಪಂದಿಸುವಂಥ ಗುಣ ದೊಡ್ಡದಾಗಲಿ, ಅಲ್ಲಾಹು ನಮಗೆಲ್ಲ ಸುಖ ಪ್ರಾಪ್ತಿಯನ್ನು ಒದಗಿಸಲಿ. ಇದು ഈ ഭാഗಕ್ಕೆ ಮತ್ತು ಎಲ್ಲರಿಗೆ മാതൃകയാകಲಿ ಅಂತ ನಾನು ആശിಸುತ್ತೇನೆ. ഞാൻ മുസ്തഫ കൺമാറാണ്. AITUCയുടെ സംസ്ഥാന വൈസ് പ്രസിഡന്റ്, കേരള രാജ്യ അധ്യക്ഷനാണ്. ഞാൻ വരുന്നത് ഇത് 4ാമത്തെ കൊല്ലം തോന്നുന്നു. ഓരോരോ പരിപാടികളും ഒന്നിനെക്കാട്ടി ഉഷാറാക്കിയിട്ട് പരിപാടികൾ നല്ല ഉയർച്ചയിലേക്ക് ആക്കുന്നു. നമ്മുടെ നാട്ടിൻ്റെ കഴിഞ്ഞ പ്രാവശ്യം ഞാൻ ഓർക്കാൻ പോകുന്നത്, നമ്മൾ റോട്ടിൽ വെച്ച് നോമ്പുതറ പരിപാടി നടത്തപ്പെട്ടു. അതിൽ നമുക്ക് പോലീസ് നല്ല സഹകരിച്ചിരുന്നു. പോലീസിന് നല്ല സഹായം ഉണ്ടായിരുന്നു. ഏതോ ചെറിയ വാക്ക് തർക്കം കൊണ്ട് ആരോ എന്തോ പറഞ്ഞിട്ട് പോലീസിന് അവസാനം ചെറിയൊരു വിഷമമായി. ആ സമയത്ത് ഞാനും കൂടി സംസാരിച്ചിട്ട് പോലീസ് സമാധാനപ്പെടുത്തി. എന്തായാലും ഈ പ്രാവശ്യം ആർക്കും ബുദ്ധിമുട്ടില്ലാതെ നല്ല നിലക്ക് സമുദായത്തിൻ്റെ നന്മകൾ എന്താണ് പഠിപ്പിച്ചു കൊടുക്കുന്നത്, സമുദായം എന്താണ്, നോമ്പുതുറ എന്താണെന്ന് അത് ഇന്ന് നമ്മുടെ ആട്ടോ രാജാക്കന്മാർ
മുടിപ്പിലെ ആട്ടോ രാജാക്കന്മാർക്ക് സാധിച്ചിട്ടുള്ളതിൻ്റെ ഭാഗമായിട്ട് വളരെ സന്തോഷമുണ്ട്.